ಸೂರ್ಯಕಾಂತಿ. ಪ್ರತಿ ವರ್ಷ ಜ್ಞಾಪಿಸ್ಕೊಂಡು ಅವಳಿಗೆ ಏನಾದರೂ ತಂದು ಕೊಡ್ತಿದ್ದೆ. ಈಗ ಅವಳ ಮನೇಲಿ ಇಲ್ಲ ಅಂದ್ರೆ ಮರ್ತು ಬಿಡೋದಾ? ನಾಳೆ ಏನಂತದ್ ವಿಶೇಷ? ಸಾಕು ಸುಮ್ನಿರ. ಗೊತ್ತಿದ್ದು ಗೊತ್ತಿದ್ದು ಒಂಥರ ಆಡ್ಬೇಡ. ನಾಳೆ ಕಾಂತಿ ಹುಟ್ಟು ಹಬ್ಬ ಅಲ್ವೇನೋ? ನೀನ್ ಮರೆಯೋದಿಕ್ ಸಾಧ್ಯನಾ? ಅಷ್ಟೇನಾ? ಯಾಕೋ ಹೇಗಂತೀಯ? ನೀನ್ ಅವಳು ನೋಡ್ಕೊಂಡು ಬರೋದಿಲ್ವಾ? ನಾನು ಹೋಗಲ್ಲ. ಹಾಗಲ್ಲ ಕಣೋ ಮುಕುಂದ. ಇಲ್ಲಮ್ಮ, ಅವಳಿಗೆ ನಾವು ಬೇಕಾಗಿಲ್ಲ ಅಂದ್ಮೇಲೆ ನಾವು ಅಲ್ಲಿಗೆ ಹೋಗೋದು ಸರಿ ಇರಲ್ಲ. ಇಲ್ಲಿಂದಾನೆ ಅವಳಿಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೋ, ಅಷ್ಟೇ ಸಾಕು. ಅಲ್ಲ ಕಣೋ. ಅಮ್ಮ, ನೀನ್ ನನ್ಗೆ ಏನು ಹೇಳಕ್ ಬರ್ಬೇಡ. ನಾನು ಎಲ್ಗೂ ಹೋಗೋದಿಲ್ಲ. ಅವಮಾನ ಮಾಡಿಸ್ಕೊಂಡು ನನ್ನ ಮನ್ಸು ಕಲ್ಲಾಗೋಗಿದೆ. ಬೇಡ, ಬಿಟ್ಬಿಡು. ನನ್ಗೆಲ್ಲ ಅರ್ಥ ಆಗತ್ತೆ ಅದಕ್ಕೆ. ನೀವು ಮಾತಾಡೋದನ್ನ ನಾನೇ ಕೇಳಿಸ್ಕೊಂಡೆ. ನಿಮ್ಗೆ ಹೇಗಾದ್ರೂ ನನಗೆ ಮದುವೆ ಮಾಡಿಸಿ ಈ ಮನೆಯಿಂದ ಕಳಿಸ್ಬೇಕು ಅಂತ ಆಸೆ ಅಲ್ವಾ? ಹೌದು. ನೀನ್ ಯಾವಾಗ ಈ ಮನೆಯಿಂದ ಹೊರಗೆ ಹೋಗ್ತೀಯೋ ಅಂತ ನಾನು ಕಾಯ್ತಿದ್ದೀನಿ. ಅದಕ್ಕಷ್ಟೊಂದು ಕಷ್ಟ ಪಡ್ಬೇಡಿ. ಅದಕ್ಕೆ ಯಾರಪ್ಪ ಇವಳನ್ನ ಮದುವೆ ಆಗ್ತಾರೆ ಅಂತ ಚಿಂತೆನೂ ಪಡ್ಬೇಡಿ. ನಾನು ನನ್ನ ಹಾದಿನ ಕಂಡ್ಕೊಂಡಿದ್ದೀನಿ. ನಾನು ನಿಮ್ಮ ಅಣ್ಣನ ಹತ್ರ ಅಷ್ಟೊಂದು ನಿಷ್ಠುರವಾಗಿ ಮಾತಾಡಲಿಲ್ಲ ಅಂದಿದ್ರೆ ನಿನಗೆ ಇನ್ನೊಂದು ಮದುವೆ ಮಾಡೋ ಯೋಚನೆ ಅವ್ರು ಮಾಡ್ತಿರ್ಲಿಲ್ಲ. ನೀನು ಇಡೀ ಜೀವನ ಇದೇ ಮನೇಲಿ ಕೊಳಿತ ಬಿದ್ದಿರ್ಬೇಕು ಅಂತ ಒಂದು ಜೀವನ ನಿನಗೆ ಬೇಕಾ? ಅದಕ್ಕೆ ನಾನು ಕೆಟ್ಟವಳಾದ್ರೂ ಪರವಾಗಿಲ್ಲ, ನಿನ್ ಜೀವನ ಸರಿ ಹೋಗ್ಲಿ ಅಂತ ನಾನು ಹಾಗೆಲ್ಲ ಮಾತಾಡಿದೆ. ನೋಡು, ನಿನಗೆ ಸರಿ ಅನ್ಸಿದ್ರೆ ಇದನ್ನೆಲ್ಲ ಯೋಚನೆ ಮಾಡು. ಈಗ ಮಂಜುನಾಥ ಹುಡುಗಿನ ಮದುವೆ ಆದ ಅಂತಿತ್ತು. ಆಗೇನಾಗುತ್ತೆ? ಏನಾಗುತ್ತೆ? ಎಲ್ಲ ಸರಿಯಾಗಾದ್ರೆ ಮುಂದಿನ ವರ್ಷದಷ್ಟೊತ್ತಿಗೆ ಪಾಪು ಕಮಿಂಗ್ ಸೂನ್. ನಿನ್ನ ತಲೆ ಕಾಂತಿ ಒಂಟಿ ಆಗ್ತಾಳೆ, ಆ ಮನೆಯಿಂದ ಹೊರಗೆ ಬರ್ತಾಳೆ. ಆಗ ಅವಳಿಗೆ ಹೇಳೋರು ಕೇಳೋರು ಯಾರೂ ಇರೋದಿಲ್ಲ. ಅನಾಥೆಯಾದ ಹೆಣ್ಣನ್ನು ವಶಪಡಿಸ್ಕೊಳ್ಳೋದು ಬಹಳ ಸುಲಭ. ಹಾಗೆ ವಶಪಡಿಸ್ಕೊಳ್ಬೇಕು ಅಂದ್ರೆ ಅವಳನ್ನ ಅಸಹಾಯಕಳನ್ನಾಗಿ ಮಾಡಬೇಕು. ಆಮೇಲೆ ಐ ಕಾಂತಿ ಮ್ಯಾರೇಜ್. ಎಲ್ರು ಬಿಟ್ಟಿರೋ ಹುಡುಗಿ ನನಗೆ. ನೋ ನೋ ನೋ. ಏಯ್, ಅವಳು ಬಿಟ್ಟು ಹೆಣ್ಣೆ ಆಗಿರ್ಬೋದು, ಆದ್ರೆ ಆಸ್ತಿ ಬಿಟ್ಟು ಹೋಗಿಲ್ವಲ್ಲ. ಅವಳನ್ನ ಮದುವೆ ಆದ್ರೆ ಆಸ್ತಿ ಎಲ್ಲ ನಮಗೆ ಬರುತ್ತೆ. ಆಗ ನಾನು ಮಹಾರಾಜ, ನೀನು ಯುವರಾಜ. ಹಾಗಂತೀಯ? ನಾಳೆ ಕಾಂತಿ ಬರ್ತಡೆ. ಅದಕ್ಕೆ ಎಲ್ರು ನಮ್ಮನೆಯಿಂದ ನಿಮ್ಮನೆಗೆ ಬರ್ಬೇಕು ಅಂತ ಅನ್ಕೊಂಡಿದ್ರು. ಹೌದಾ? ಹೊರಡೋಣ ಅಂತ ಮಾತಾಡ್ತಾ ಇದ್ರು. ಆದ್ರೆ ಸದ್ಯಕ್ಕೆ ಬೇಡ ಅಂತ ಸುಮ್ಮನಾಗಿದ್ದಾರೆ. ನಾವಿದೇ ಅವಕಾಶನ ಉಪಯೋಗಿಸ್ಕೊಂಡು ಒಂದು ಕೆಲಸ ಮಾಡೋಣ. ಏನ್ ಹೇಳು? ನಾನೇನೋ ಒಂದು ಪ್ಲಾನ್ ಮಾಡಿದ್ದೀನಿ. ನಾಳೆ 10 ಗಂಟೆ ಹೊತ್ತಿಗೆ ಕಾಂತಿನ ನಿಮ್ಮೂರ್ ದೇವಸ್ಥಾನಕ್ಕೆ ಕಳಿಸ್ಕೊಡಕ್ಕಾಗತ್ತಾ? ದೇವಸ್ಥಾನಕ್ಕ? ಯಾಕೆ? ಅತ್ತೆ, ನೀವು ಹೇಗಾದ್ರೂ ಮಾಡಿ ಕಳಿಸ್ಕೊಡಿ. ಯಾಕೆ ಅನ್ನೋದನ್ನ ನಾನು ನಿಮ್ಗೆ ಆಮೇಲೆ ಫೋನ್ ಮಾಡಿ ಹೇಳ್ತೀನಿ, ಸರಿನಾ? ಸರಿ, ನೀನ್ ಹೇಳಿದ್ಮೇಲೆ ಇಲ್ಲ ಅಂತೀನಾ? ಕಳಿಸ್ಕೊಡ್ತೀನಿ. ಸರಿ ಅತ್ತೆ, ಇಡ್ತೀನಿ. ತಾಳಿ ಕಟ್ಟಿದ ಮಾತ್ರಕ್ಕೆ ಅವ್ನು ನಿನ್ ಗಂಡ ಆಗ್ಬಿಟ್ನಾ? ನಿಮ್ಮಿಬ್ರ ಮಧ್ಯೆ ಆ ಸಂಬಂಧ ಇದೆಯಾ? ನಿನ್ಗೇನು ಅನ್ಸಲ್ವಾ ಕಾಂತಿ? ಮನೆ ಕೆಲಸದೋಳ್ ತರ ಬಿದ್ದಿದ್ಯಲ್ಲ. ಮನುಷ್ಯನ್ಗೆ ಸ್ವಲ್ಪನಾದ್ರೂ ಸ್ವಾಭಿಮಾನ, ಗೌರವ ಅನ್ನೋದು ಇರ್ಬೇಕು. ಅಕ್ಕ, ನಮ್ದೇ ತಪ್ಪಿರ್ಬೇಕಾದ್ರೆ ನಾವೇನ್ ಮಾಡೋದಕ್ಕಾಗುತ್ತೆ? ತಪ್ಪು ಎಲ್ರೂ ಮಾಡ್ತಾರೆ. ನಿನ್ ವಿಷಯದಲ್ಲಿ ನೀನ್ ತಪ್ಪು ಮಾಡದೆ ಹೋದ್ರು ನಿಮ್ಮ ಅಪ್ಪ ಅಮ್ಮ ಮಾಡಿದ ತಪ್ಪಿಗೆ ನೀನ್ ಬಲಿಯಾದೆ. ಇವರು ನಿನ್ನ ಮನೆಯಿಂದ ಹೊರಗಡೆ ಇಟ್ರು. ಆದ್ರೆ ಯಾವತ್ತಾದ್ರೂ ಒಂದಿನ ನೀನ್ ಸ್ಥಾನಮಾನಕ್ಕೋಸ್ಕರ ನೀನ್ ಹೋರಾಡಿದ್ಯಾ? ನೋಡು ಕಾಂತಿ, ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡ. ನೀನ್ ಹೀಗ್ ಬದುಕ್ತಾ ಇರೋದು ನನಗ್ ಸ್ವಲ್ಪನೂ ಇಷ್ಟ ಇಲ್ಲ. ಈ ಮನೇಲಿ ಎಲ್ರ ತರ ಗೌರವದಿಂದ ನೀನು ಬಾಳ್ಬೇಕು. ನೀನ್ ಹೀಗಿರೋದು ನನ್ನಿಂದ ನೋಡಕ್ಕಾಗಲ್ಲ. ನಾನೀಗೇನ್ ಮಾಡ್ಲಿ ನೀವೇ ಹೇಳಿ ಅಕ್ಕ. ನಾನ್ ಹೇಳ್ದಾಗ ಮಾಡೋ ಧೈರ್ಯ ಇದೆಯಾ ನಿನ್ಗೆ? ಖಂಡಿತ ಮಾಡ್ತೀನಿ. ಸರಿ, ಹಾಗಾದ್ರೆ ಆ ವಿಷಯನ ಇಲ್ಲಿ ಮಾತಾಡೋದು ಬೇಡ, ಆಮೇಲೆ ಹೇಳ್ತೀನಿ.